ಸೌಲಭ್ಯದಲ್ಲಿ ಅವ್ರು ನಾವು ಗೊತ್ತಾಗ ಅದನ್ನು ಹೇಳ್ತೀವಿ. ಬಟ್ ಒಂದು ಹೇಳ್ತೀನಿ, ಹಿಂಸೆ ಆಗಬಾರ್ದು, ಅದಕ್ಕೆ ಕ್ಷಮಾ ಕೇಳ್ತೀನಿ. ಯಾರಾದರೂ ಹಾಗೆ ಮಾಡಿದ್ರೆ, ಎಂಥದ್ದು ಘಟನೆಗಳಾಗಿದ್ರೆ ಅದಕ್ಕೆ ಕ್ಷಮಾ ಕೇಳ್ತೀನಿ. ತಾವೆಲ್ಲ ಒಂದು 2-3 ಗೋಷ್ಠಿ ನಾವು ತುರ್ತು ಈ ಒಂದು 5-6 ದಿವಸದ ಕರೆದಾಗಿಯೂ ಕೂಡ ನೀವು ಬಂದು ನಮ್ಮ ಕರೆಗೆ ಹೋಗಿ ಕೊಟ್ಟು ಸ್ಪಂದನೆ ಮಾಡಿ ನಮ್ಮ ವಿಚಾರಗಳನ್ನು ಮಾಧ್ಯಮದಲ್ಲಿ ಹೇಳಿದ್ದಕ್ಕೆ ನೀವು ಕೂಡ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ. ಇವತ್ತು ಸನ್ಮಾನ್ಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಜಗ್ಗೇರಿಯವರು ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ಒಂದು, ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ಗೆ ಹಲವಾರು ವಿಚಾರದಲ್ಲಿ ಅನ್ಯಾಯ ಮಾಡಿದೆ ಅಂತಕ್ಕಂಥ ವಿಚಾರವನ್ನು ಅವರು ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಮುಂದುವರಿದು, ನಾವಂತೂ ಕೇಳಿಲ್ಲ ಅವ್ರ ರಾಜೀನಾಮೆ, ಯಾರೋ ದಲಿತ ನಮ್ಮ ಸಂಘಟನೆ ಮಾಡ್ತಕ್ಕಂಥ ಯುವಕರು ಯಾರೇ ಅವ್ರ ರಾಜೀನಾಮೆ ಕೇಳಿರ್ಬೋದು. ತಾವು ಮಾಧ್ಯಮದವ್ರು ಅವ್ರು ಕೇಳಿರ್ಕಾಂಬ ನಿಮ್ಮ ರಾಜೀನಾಮೆಯನ್ನು ಅವ್ರು ದಲಿತರು ಕೇಳಕತ್ತಾರೆ ಅಂತ ಹೇಳಿ ಅವರೇ ನಮಗೇನು ವೋಟ್ ಹಾಕ್ಯಾರೇನೋ, ನನ್ನ ತಂಟೆಗೆ ಬಂದಲ್ಲಿ ನೋಡ್ರಿ ಅಂತ ಹೇಳಿ ಅನ್ನೋ ಮಾತನ್ನು ನಿಮ್ಮ ಮಾಧ್ಯಮದಲ್ಲಿ ನಾವೆಲ್ಲ ನೋಡಿದ್ದೇವೆ. ಅಂದರೆ ನಮ್ಮನ್ನೆಲ್ಲ ಬೆದರಿಸೋ ಮಟ್ಟಕ್ಕೆ ಇವತ್ತು ಲೋಕಸಭಾ ಸದಸ್ಯರು ಹೋಗ್ತಾರಂದ್ರೆ ಇದು ಭಾಳ ದುರ್ದೈವ ಸಂಗತಿ. ಒಂದು ವಿಚಾರವನ್ನು ಮೊದಲನೇದಾಗಿ ನಾನು ಪ್ರಾರಂಭ ಮಾಡ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪಕ್ಷ ಅವರ ನಿಧನರಾದಾಗ ದಿಲ್ಲಿಯಲ್ಲಿ ಜಾಗ ಕೊಡಲಿಲ್ಲ ಅಂತಕ್ಕಂಥ ಒಂದು ದೊಡ್ಡ ಆಪಾದನೆಯನ್ನು ಸನ್ಮಾನ್ಯ ಜಗ್ಗೇರಿ ಅವರು ಮಾಡಿದ್ದಾರೆ. ನಾವು ಯಾರು ಕೂಡ ಇಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಯಾರು ಕೂಡ ನಾವು ಹುಟ್ಟಿರಲಿಲ್ಲ. ಅವಾಗಿನ ಒಂದು ಸತ್ಯ ಅಸತ್ಯ ಏನಿದೆ ನಮ್ಗೆ ಗೊತ್ತಿಲ್ಲ. ಆದರೆ ನಾವು ಕಲೆಕ್ಟ್ ಮಾಡಿರ್ತಕ್ಕಂಥ ಒಂದು ಸೋರ್ಸ್ ಏನಿದೆ, ಮಾಹಿತಿ ಏನಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕರ್ಮಭೂಮಿ, ಜನ್ಮಭೂಮಿ ಎಲ್ಲವೂ ಕೂಡ ಹಲವಾರು ವರ್ಷಗಳವರೆಗೆ ಮಹಾರಾಷ್ಟ್ರ ಆಗಿರೋದ್ರಿಂದ ಅವರ ಕುಟುಂಬದ ಸದಸ್ಯರು ನಾವು ಅವರನ್ನು ಅಲ್ಲೇ ಮಹಾರಾಷ್ಟ್ರದಲ್ಲಿ ಮುಂಬೈನಲ್ಲೇ ಅವರ ಅಂತ್ಯಕ್ರಿಯೆ ನಾವು ಮಾಡ್ತೀವಿ ಅಂತ ಹೇಳಿ ಅವ್ರ ಕುಟುಂಬ ವರ್ಗದವರು ಅಪೇಕ್ಷೆ ಪಟ್ಟಾಗ ಅವರನ್ನು ಮುಂಬೈಗೆ ತಂದು ಸಂಸ್ಕಾರ ಮಾಡಿದ್ರು ಅಂತ ಹೇಳಿ ನಮ್ಗಿರ್ತಕ್ಕಂಥ ಒಂದು ಮಾಹಿತಿ. ಆದರೆ BJPಯವರು ತಿರ್ಗಾ ಮುರುಗ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪಕ್ಷ ದಿಲ್ಲಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಜಾಗ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಬೇಸ್ಲೆಸ್ ಇಲ್ಲ. ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇದು ಇಲ್ಲ, ಆಧಾರ ಇಲ್ಲ. ಎರಡನೇದಾಗಿ, ಅವರು ಚುನಾವಣೆಯಲ್ಲಿ 2 ಸಲ ಸೋತ ಕಾಂಗ್ರೆಸ್ ಅವರು ನಿಂತಾಗ ಸೋಲಿಸಿದ್ರು, ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಬೇಕಾಗಿತ್ತು ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ನಾನು ಕೂಡ ಹೋಗ್ತೇನೆ ಅಂತ ಮೇಧಾವಿಯನ್ನು ಆ ಸಂದರ್ಭದಲ್ಲಿ ಯಾಕೆ ವಿರೋಧ ಮಾಡಿದ್ರು ನಮಗೂ ಕೂಡ ಗೊತ್ತಿಲ್ಲ. ಅವ್ರನ್ನ ಅವಿರೋಧವಾಗಿಯೇ ಆಯ್ಕೆ ಮಾಡಬೇಕಾಗಿತ್ತು. ಅಂಥ ಅಗಾಧವಾದಂಥ ವ್ಯಕ್ತಿತ್ವವನ್ನು ಆ ಕಾಲವನ್ನು ಪಡೆದಿದ್ರು. ಅವ್ರು ಆಲ್ರೆಡಿ ಇವೆಲ್ಲ ಸಂವಿಧಾನ ಬರೆದಂಥ ಕೆಲಸ ಅವೆಲ್ಲ ಮುಗಿಸಿದ್ರು, ಮಾಡಬೇಕಾಗಿತ್ತು. ಅದನ್ನು ನಾನು ಹೋಗ್ತೀನಿ. ಆದರೆ ನಾನು BJPಯವ್ರಿಗೆ ಒಂದು ಪ್ರಶ್ನೆಯನ್ನು ಕೇಳೋಕ್ಕೆ ಬಯಸ್ತೇನೆ. ನೀವು ಕೂಡ ಅಸ್ತಿತ್ವದಲ್ಲಿದ್ದರೆ, ಜನಸಂಘ ಸಂಸ್ಥೆ ಮುಖಾಂತರ BJPಯವರ ಅಸ್ತಿತ್ವ ಕೂಡ ಆ ಸಂದರ್ಭದಲ್ಲಿ ಇತ್ತು. BJPಯವರ ಅಸ್ತಿತ್ವ ಜನಸಂಘದ ಮುಖಾಂತರ. ಮತ್ತು ಜನಸಂಘದವರು ಯಾರಾದರೂ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಸೋಲಿಸ್ತಾ ಇದ್ದಾರೆ, ಅವ್ರನ್ನ ವಿರೋಧ ಮಾಡ್ತಾ ಇದ್ದಾರೆ, ನಾವು ಅವ್ರ ಬೆಂಬಲಿಗೆ ನಿಂತು ಅವ್ರನ್ನ ಗೆಲ್ಲಿಸ್ಬೇಕಂತಕ್ಕಂಥ ವಿಚಾರ ನೀವೇನಾದರೂ ಮಾಡಿದ್ರೆ, ಅಥವಾ ನೀವೇನಾದರೂ ಸಹಾಯ ಮಾಡಿದ್ದೀರಾ? ನೀವೇನಾದರೂ ಸಹಾಯ ಮಾಡಿದ್ರ ಯಾವುದೂ ಕೂಡ ಅರ್ಥ ಇಲ್ಲ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಹೋಗ್ತೇನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವಿರೋಧವಾಗಿ ಲೋಕಸಭೆಗೆ ಆಯ್ಕೆ ಮಾಡಬೇಕಾಗಿತ್ತು. ಅದರಲ್ಲಿ ಯಾರು ತಪ್ಪಿದೆ ನಮ್ಗೆ ಗೊತ್ತಿಲ್ಲ. ಅದನ್ನು ನಾವೆಲ್ಲರೂ ಕೂಡ ಒಪ್ತಾ ಇದ್ದೇವೆ. ಆದರೆ ಕಾಂಗ್ರೆಸ್ನವ್ರು ವಿರೋಧ ಮಾಡಾಗ ನೀವ್ಯಾಕೆ ಅವ್ರನ್ನ ಗೆಲ್ಲಿಸೋ ಪ್ರಯತ್ನ ಮಾಡಲಿಲ್ಲ
ನಿಮ್ಮ ಅಸ್ತಿತ್ವ ಕೂಡ ಅವಾಗಿತ್ತು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೊಂದು ಭಾರತ ರತ್ನ ಕೊಡಲಿಲ್ಲ, ಕಾಂಗ್ರೆಸ್ನವ್ರು ಅನ್ಯಾಯ ಮಾಡಿದ್ದಾರೆ, ತಾವು ಕೊಟ್ಟು ಯಾರ್ಯಾರು ಕೊಟ್ಕೊಂಡಾರ ನಮ್ಗೆ ಗೊತ್ತಿಲ್ಲ, ಸರಿಯೋ ತಪ್ಪು ನಾನು ಆ ಡಿಬೇಟ್ ಮಾಡ್ಲಿಕ್ಕೂ ಹೋಗಂಗಿಲ್ಲ. ಅವ್ರು ಒಂದು ಹೇಳಿಕೆ ಬಯಸ್ತೇನೆ, ನಾವು ಕೊಟ್ಟಿದ್ದೆ ಅವ್ರಿಗೆ ಭಾರತ ರತ್ನ ಅಂತ ಹೇಳಿ, ಅತ್ಯಂತ ಸುಳ್ಳು. ನೀವು ವಿ.ಪಿ. ಸಿಂಗ್ ಸರ್ಕಾರದ ಒಂದು ಭಾಗವಾಗಿದ್ದವರು. ಆ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಸಿಗಬೇಕು ಅಂತೇಳಿ ವಿ.ಪಿ. ಸಿಂಗ್ ಅವರಿಗೆ ವೈಯಕ್ತಿಕವಾಗಿ ಒತ್ತಡ ತಂದಿರ್ತಕ್ಕಂಥವ್ರು ಯಾವ್ದಾದ್ರು ರಾಮ್ ವಿಲಾಸ್ ಪಾಸ್ವಾನ್ ಅವರು. ರಾಮ್ ವಿಲಾಸ್ ಪಾಸ್ವಾನ್ರ ಪ್ರಯತ್ನದ ಫಲವಾಗಿ ಅಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಸಿಕ್ತು ಅಂತಕ್ಕಂಥ ಐತಿಹಾಸಿಕ ಸತ್ಯವನ್ನ ಯಾರು ಕೂಡ ಮರಿಬಾರದು. ಇವ್ರು ಯಾರು ಇದುವರೆಗೆ ರಾಜ್ಯವಾರು ಪ್ರೆಸಿಡೆಂಟ್ ಎಂಪಿ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದ್ರು. ಈ ದೇಶದಲ್ಲಿ ಎಲ್ಲಿ ಬಿಜೆಪಿಯವರು ಇದ್ದಾರೆ, ಎಷ್ಟು 200 odd ಪಾರ್ಲಿಮೆಂಟ್ ಮೆಂಬರ್ಸ್ ಇದ್ದಾರೆ. Among them, the member of parliament, Mr. Ramesh Dirjanigi, who is representing Bijapur parliamentary constituency. ದಲಿತರ ಪ್ರತಿನಿಧಿ ಆದಂಥವ್ನು ಸಮರ್ಥನೆ ಮಾಡ್ತಾನೆ. ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇಲ್ಲ ಅಂತ ಹೇಳಿ ಹೇಳಿಕ್ಕೆ ಬಯಸ್ತದೆ. ಆಮೇಲೆ ನಿನ್ನೆ ಕಲ್ಲು ತೂರಾಟಗಳು ಆಗಿದೆ ಸರ್ ಕೆಲವು ಕಡೆ ಅದು ನಾವು ಬೇರೆ ಇದರಲ್ಲಿ ಹೇಳ್ತೀವಿ, ಇಲ್ಲಿ ಬೇಡ. ನಾವೆಲ್ಲ ಕೂಡ ಪಕ್ಷಾತೀತ ಮತ್ತು ಒಂದು ಫೋರಮ್ ಮಾಡ್ಕೊಂಡ್ವಿ, ಹಿಂದ್ ಸಂಘಟನೆ ಮಾಡ್ಕೊಂಡ್ವಿ, ಎಲ್ಲ ದಲಿತ ಸಂಘಟನೆ ಜೊತೆ ಅದರ ಎಲ್ಲ ಅದೊಂದು ಫೋರಮ್ ಬೇರೆ, ಅವ್ರು ನಾವು ಗೊತ್ತಾಗ ಅದನ್ನು ಹೇಳ್ತೀವಿ. ಬಟ್ ಒಂದು ಹೇಳ್ತೀನಿ, ಹಿಂಸೆ ಆಗ್ಬಾರ್ದು, ಅದಕ್ಕೆ ಕ್ಷಮಾ ಕೇಳ್ತೀನಿ. ಯಾರಾದ್ರೂ ಹಂಗೆ ಮಾಡಿದ್ರೆ